ಎಲ್ಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಒಂದನ್ನ ಫೇಲ್ ಆಗಿದ್ದೀರಾ ಅಂದ್ರೆ ನಾಟ್ ಕ್ಲಿಯರ್ ಆಗಿದ್ದೀರಾ, ಅಥವಾ ಪರೀಕ್ಷೆ ಒಂದಕ್ಕೆ ರಿಜಿಸ್ಟ್ರೇಷನ್ ಆಗಿ ತದನಂತರ ನೀವೇನ್ ಮಾಡಿದ್ದೀರಾ ಅಬ್ಸೆಂಟ್ ಆಗಿದ್ದೀರಾ, ಅಥವಾ ನಿಮ್ಮ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಾ? ಸೊ ಬನ್ನಿ ಪರೀಕ್ಷೆ ಎರಡನ್ನ ಯಾವ ತರನಾಗಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಎರಡನ್ನ ಯಾರು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ನಾನು ಹೇಳಿದ್ದೀನಿ. ಪರೀಕ್ಷೆ ಒಂದನ್ನ ಕಡ್ಡಾಯವಾಗಿ ನೋಂದಣಿಯಾಗಿ ಗೈರ್ ಹಾಜರಾಗಿದ್ದಾರೆ ಅಂದ್ರೆ ಅಬ್ಸೆಂಟ್ ಆಗಿ ಉಳಿದಿದ್ರೆ, ತದನಂತರ NC ಅಂತ ಬಂದಿದ್ರೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ರೆ ಅಂದ್ರೆ ಫೇಲ್ ಆಗಿದ್ರೆ, ತದನಂತರ ನಿಮ್ಮ ರಿಸಲ್ಟ್ ಅನ್ನ ನೀವು 1 ಸಬ್ಜೆಕ್ಟ್ ಅಲ್ಲೋ 2 ಸಬ್ಜೆಕ್ಟ್ ಅಲ್ಲೋ 3 ಸಬ್ಜೆಕ್ಟ್ ಅಲ್ಲೋ ಅಥವಾ 6ಕ್ಕೆ 6 ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ, ಸೊ ಅಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ಈಗಾಗಲೇ ಈ ಒಂದು ಪ್ರೊಸೆಸ್ ಆನ್ಲೈನ್ ಅಲ್ಲಿ ಪ್ರಾರಂಭವಾಗಿದೆ. ಸೊ ಇದಕ್ಕೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಕೆಲಸ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ, ಹೆಡ್ ಮಾಸ್ಟರ್ ಅವರಿಗೆ ಭೇಟಿ ಆಗ್ಬೇಕು. ಹೆಡ್ ಮಾಸ್ಟರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ASEB.Karnataka.government.in ಎನ್ನುವಂತ ನಮ್ಮ ಇಲಾಖಾ ವೆಬ್ಸೈಟ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಅನ್ನ ಪ್ರಾರಂಭ ಮಾಡ್ಕೋತಾರೆ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸ್ಕೂಲ್ ಲಾಗಿನ್ ಅಲ್ಲಿ ಓಪನ್ ಆಗ್ತದೆ. ಸ್ಕೂಲ್ ಲಾಗಿನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಫಾರ್ 2024 ಎಕ್ಸಾಮ್ 2 ಎನ್ನುವಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಒಂದು ಆಪ್ಷನ್ ಅಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಸೊ ಯಾವ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರಿಬೇಕಂತಿದ್ದಾನೆ, ಪರೀಕ್ಷೆ 2ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಿದ್ದಾನೆ, ಅಥವಾ ಯಾರು ಈ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದಾರೆ, ಅಂತಹ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ಅವರೆಲ್ಲ ಡೀಟೇಲ್ಸ್ ಗಳು ಕೂಡ ಅಲ್ಲಿ ಓಪನ್ ಆಗ್ತವೆ. ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಹೊಸದಾಗಿ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಯಾವುದೇ ತರನಾಗಿರ್ತಕ್ಕಂಥ ಮಾಹಿತಿ ತುಂಬಬೇಕಾಗಿಲ್ಲ. ಯಾಕಂದ್ರೆ ಪರೀಕ್ಷೆ ಒಂದಕ್ಕೆ ಈಗಾಗಲೇ ನೀವು ರಿಜಿಸ್ಟರ್ ಆಗಿರ್ತೀರಾ. ಸೊ ಹಾಗಾಗಿ ನಿಮ್ಮ ಫೋಟೋ, ಸಹಿ, ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಎಲ್ಲವೂ ಕೂಡ ಆಲ್ರೆಡಿ ಫಿಲ್ ಅಪ್ ಇರ್ತದೆ. ಸೊ ಈ ಒಂದು ಪರೀಕ್ಷಾ ಶುಲ್ಕವನ್ನು ಬಂದ್ಬಿಟ್ಟು ನೀವು 1 ಸಬ್ಜೆಕ್ಟ್ ಅನ್ನ ಕಟ್ಟಬೇಕು, 2 ಸಬ್ಜೆಕ್ಟ್ ನ ಕಟ್ಟಬೇಕು, ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ 1 ಸಬ್ಜೆಕ್ಟ್ ಅನ್ನ ಕಟ್ಟಿದೆ, ಒಂದು ವಿಷಯಕ್ಕೆ 407 ರೂಪಾಯಿಗಳು. 1 ಸಬ್ಜೆಕ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಥವಾ 1 ಸಬ್ಜೆಕ್ಟ್ ಅನ್ನು ಫೇಲ್ ಆಗಿದ್ದಾರೆ ಅದನ್ನ ಮತ್ತೆ ನೀವು ರಿಟರ್ನ್ ಆಗಿ ಕಟ್ಟಬೇಕು ಅಂದ್ರೆ 407 ರೂಪಾಯಿ ಒಂದು ವಿಷಯಕ್ಕೆ ಪರೀಕ್ಷಾ ಶುಲ್ಕವಿದೆ. ತದನಂತರ 507 ರೂಪಾಯಿ 2 ವಿಷಯಕ್ಕೆ 507 ರೂಪಾಯಿ, ಹಾಗೂ 3 ಅಥವಾ 3ಕ್ಕಿಂತ ಹೆಚ್ಚು ವಿಷಯಗಳಿಗೆ 682 ರೂಪಾಯಿಗಳು ನಿಮ್ಗೆ ಅಲ್ಲಿ ಶುಲ್ಕವನ್ನ ಪಾವತಿಸಬೇಕಾಗ್ತದೆ. 3 ಅಥವಾ 3ಕ್ಕಿಂತ ಹೆಚ್ಚು, 3 ಆಗಿದ್ರೆ ಅಥವಾ 6 ಸಬ್ಜೆಕ್ಟ್ ಅನ್ನು ಕಟ್ತಾ ಇದ್ರೆ ಅಥವಾ ಇಂಪ್ರೂವ್ ಮಾಡ್ಕೊಳ್ಬೇಕಂತ ಇದ್ರೆ 682 ಮ್ಯಾಕ್ಸಿಮಮ್ ಫೀಸ್ ಇದೆ. ಸೊ ಅಷ್ಟು ಫೀಸ್ ಅನ್ನ ಕಟ್ಬಿಟ್ಟು ನೀವು ಏನ್ ಮಾಡಬಹುದು, ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಎಲ್ಲವನ್ನು ಕೂಡ ಮಾಡ್ತಾರೆ. ಆ ಒಂದು ಪ್ರೊಸೀಜರ್ ಅವರಿಗೆ ಗೊತ್ತಿದೆ. ತದನಂತರ SC/ST ವಿದ್ಯಾರ್ಥಿಗಳಿಗೆ, ತದನಂತರ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ಯಾವುದೇ ತರನಾಗಿರ್ತಕ್ಕಂಥ ಶುಲ್ಕವಿಲ್ಲ. ಯಾವಾಗ ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ, ಈಗಾಗಲೇ 9ನೇ ತಾರೀಕಿನಿಂದ 9ನೇ ಮೇ ಇಂದ ಈ ಒಂದು ಅಪ್ಲಿಕೇಶನ್ ಗಳು ಪ್ರಾರಂಭವಾಗಿದ್ದಾವೆ. ಯಾವಾಗಿಂತನ ಇದೆ ಅಂದ್ರೆ 16/5/2024 ಈ ಒಂದು ಎಕ್ಸಾಮ್ 2ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ವಿದಿನ್ 16th of May 2024 ಒಳಗಾಗಿ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು. ತದನಂತರ ಒಂದು ಚಲನ ಕಟ್ಟಬೇಕಾಗ್ತದೆ. ಮಂಡಳಿಯ ಜಾಲತಾಣ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನನ ಪ್ರಿಂಟ್ ತಗೊಳ್ಕೊಳ್ಬೇಕು ಅಂದ್ರೆ 18ನೇ ಮೇ ವರೆಗೂ ಕೂಡ ಕಾಲಾವಕಾಶ ಇದೆ. ಇದು ನಿಮ್ಮ ಶಾಲೆಯವರು ಮಾಡಿದ್ರೆ ಪ್ರಿಂಟ್ ಅನ್ನು ತೆಗೆದುಕೊಳ್ತಾರೆ. ಅದೇ ತರ ಆ ಒಂದು ಪ್ರಿಂಟ್ ಅನ್ನ ಬ್ಯಾಂಕ್ಗೆ ಜಮೆ ಮಾಡಲು 20/5/2024 ನಿಮಗೆ ಸಮಯಾವಕಾಶ ಇದೆ. ಇಷ್ಟೆಲ್ಲ ಎಕ್ಸಾಮ್ ಡೀಟೇಲ್ಸ್ ಗಳಿದಾವೆ. ಯಾರಾದರೂ ರಿಸಲ್ಟ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋರು, ತದನಂತರ NC ಆದವರು ಈಗಾಗಲೇ ಹೋಗಿ ನಿಮ್ಮ ಶಾಲೆಗೆ ಭೇಟಿ ನೀಡಿ. ಸೊ 1 ವಿಷಯಕ್ಕೆ 407 ರೂಪಾಯಿ ಹಾಗೂ 2 ವಿಷಯಕ್ಕೆ 507 ರೂಪಾಯಿ, ತದನಂತರ 3 ಅಥವಾ 3ಕ್ಕಿಂತ ಹೆಚ್ಚಿಗೆ ವಿಷಯಗಳನ್ನು ಕಟ್ಟಬೇಕು ಅನಿಸ್ತಾ ಇದ್ರೆ 682 ರೂಪಾಯಿಗಳು ಶುಲ್ಕನ್ನ ಪಾವತಿಸಬೇಕಾಗ್ತದೆ. SC/ST ಹಾಗೂ ವಿಕಲಚೇತನ ವಿದ್ಯಾರ್ಥಿಗಳು ಯಾವುದೇ ತರನಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ. ಸೊ ಈ ಮಾಹಿತಿ ನಿಮಗೆ ಇಷ್ಟವೆನಿಸಿದಲ್ಲಿ ಜಕಾಲ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.